me forever on fire. ವಾಟ್ಸ್ಆಪ್ನಲ್ಲಿ ಯುವತಿಯ ನಗ್ನ ಚಿತ್ರಕ್ಕೆ ಒತ್ತಾಯಿಸಿದ ಬಿಜೆಪಿ ಶಾಸಕ ಅಶ್ಲೀಲ ಸಂದೇಶವನ್ನ ಕಳುಹಿಸಿ ನಗ್ನಳಾಗುವಂತೆ ಪೀಡಿಸಿದ್ದಾರೆ ಬಿಜೆಪಿ ಎಂಎಲ್ಎ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಾಟ್ಸ್ಆಪ್ನಲ್ಲಿ ಯುವತಿಯ ನಗ್ನ ಚಿತ್ರಕ್ಕೆ ಬಿಜೆಪಿ ಶಾಸಕ ಒತ್ತಾಯಿಸಿದ್ದಾನೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಬಿಜೆಪಿ ಕಾರ್ಯಕರ್ತರೊಬ್ಬರ ಪುತ್ರಿಗೆ ಲೈಂಗಿಕ ಶೋಷಣೆ ಮಾಡಿದ್ದಾನೆ ಬಿಜೆಪಿ ಶಾಸಕ ಎನ್ನಲಾಗ್ತಾ ಇದೆ. ಬಿಜೆಪಿ ಪದಾಧಿಕಾರಿ ಮನೆಗೆ ಬಂದಾಗ ನಂಬರ್ ತೆಗೆದುಕೊಂಡಿದ್ದ ಈ ಶಾಸಕ ಅದಾದ ಬಳಿಕ ಆಕೆಗೆ ಮೆಸೇಜ್ ಮಾಡಿದ್ದಾನೆ ನಗ್ನಗೊಳ್ಬೇಕು ಅಂತ. ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡಿ ನಗ್ನಗೊಳ್ಬೇಕು ಅಂತ ಪೀಡಿಸ್ತಾ ಇದ್ದ. ನಂತರ 20 ವರ್ಷದ ಯುವತಿ ಜೊತೆ ಚಾಟ್ ಆರಂಭಿಸಿದ. ಅಂದ್ರೆ ನಂಬರ್ ತೆಗೆದುಕೊಂಡಿದ್ದಂತ ಶಾಸಕ ಚಾಟ್ ಶುರು ಮಾಡ್ತಾನೆ 20 ವರ್ಷದ ಯುವತಿಯ ಜೊತೆಗೆ. ತಮ್ಮ ಊರಿನ ಮೂಲಭೂತ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಂತ ಸಂತ್ರಸ್ತ ಯುವತಿ, ಅಂದ್ರೆ ತಮ್ಮ ಊರಿನಲ್ಲಿರುವಂತ ಮೂಲಭೂತ ಸಮಸ್ಯೆಗಳ ಬಗ್ಗೆ ಆಕೆ ಹೇಳ್ಕೊಳ್ತಾ ಇದ್ಲು. ಆದ್ರೆ ಈತನ ಸಮಸ್ಯೆನೇ ಚಟನೆ ಬೇರೆ. ವೈಯಕ್ತಿಕವಾಗಿ ಬಂದು ಭೇಟಿ ಮಾಡು, ನಿನ್ಗೇನ್ ಬೇಕೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಂತೆ ಶಾಸಕ. ನಗ್ನ ಚಿತ್ರವನ್ನ ಕಳುಹಿಸಿ ನಿನ್ನನ್ನ ನೋಡ್ಬೇಕು ಅಂತ ಒತ್ತಾಯಿಸಿದ್ನಂತೆ. ಬಿಜೆಪಿ ಶಾಸಕನ ವಿರುದ್ಧವೇ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಜೆಪಿ ಪದಾಧಿಕಾರಿಯ ಮಗಳು. ಮೆಸೇಜ್ ಡಿಲೀಟ್ ಮಾಡು, ಇಲ್ದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಹಿಮಾಚಲ ಪ್ರದೇಶದ ಮಾಜಿ ಉಪ ಸ್ಪೀಕರ್ ಬಿಜೆಪಿ ಶಾಸಕ ಹನ್ಸ್ರಾಜ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಆಕೆ ಊರಿನ ಸಮಸ್ಯೆಯ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಈತನ ನಂಬರ್ ತೆಗೆದುಕೊಂಡಿದ್ರೆ, ಆಕೆ ಊರಿನ ಸಮಸ್ಯೆಗಳನ್ನ ಹೇಳೋದಕ್ಕೆ ಅಂತ ಚಾಟ್ ಮಾಡ್ತಾ ಇದ್ರೆ, ಈತ ಮಾತ್ರ ಆಕೆಗೆ ನಗ್ನಗೊಳ್ಳು ಅಂತ ಮೆಸೇಜ್ ಮಾಡ್ತಾ ಇದ್ದಂತೆ. ಹೀಗಾಗಿ ಆಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ಈತನ ವಿರುದ್ಧ. ಬಿಜೆಪಿಯ ಪದಾಧಿಕಾರಿಯ ಮಗಳು ಈಕೆ. ತಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಬೇಕು, ಇಂತಹ ಸಮಸ್ಯೆಗಳಿದೆ, ಇದಕ್ಕೆ ಪರಿಹಾರ ಮಾಡಿಕೊಡಿ, ಏನಾದರೂ ಪರಿಹಾರ ಕೊಡಿ ಅಂತ ಚಾಟ್ ಮಾಡಿದ್ರೆ, ಈತ ಚಾಟ್ ಮಾಡಿದ್ದೆ ಬೇರೆ ರೀತಿಯಾಗಿ ನಗ್ನಗೊಳ್ಳು ಅಂತೇಳಿ ಒತ್ತಾಯಿಸ್ತಾ ಇದ್ದಂತೆ. ಜೊತೆಗೆ ಈ ಎಲ್ಲ ಮೆಸೇಜ್ಗಳೇನಿದೆ, ಹಿಸ್ಟ್ರಿ ಏನಿದೆ ಅದನ್ನು ಡಿಲೀಟ್ ಮಾಡು, ಚಾಟ್ ಮಾಡಿರುವಂತಹ ಹಿಸ್ಟ್ರಿನ ಡಿಲೀಟ್ ಮಾಡು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ವಾಟ್ಸಪ್ನಲ್ಲಿ ಯುವತಿಯ ನಗ್ನ ಚಿತ್ರಕ್ಕೆ ಈತ ಒತ್ತಾಯಿಸಿದ ಹಿನ್ನೆಲೆ ಈಗ ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಬಿಜೆಪಿ ಪದಾಧಿಕಾರಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈಕೆ ನಂಬರನ್ನ ತೆಗೆದುಕೊಂಡಿದ್ರು. ಈ ರೀತಿ ಚಾಟ್ ಶುರುವಾಗಿದೆ. ಈಗ ಆತನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ್ ನೀತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನೀತಿ, ಬಿಜೆಪಿ ಶಾಸಕನ ವಿರುದ್ಧನೇ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಬಿಜೆಪಿ ಅಧಿಕಾರಿಗಳಿರ್ಬೋದು ಅಥವಾ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಜೊತೆಗೆ ಈ ಬಿಜೆಪಿ ಶಾಸಕನ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ. ಸೌಖ್ಯ, ಈತನನ್ನ ವಿವಾದಾತ್ಮಕ ಬಿಜೆಪಿ ಶಾಸಕ ಅಂತಾನೆ ಕರೀತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಈತ ಅನೇಕ ರೀತಿಯಾದಂತ ಎಡವಟ್ಟುಗಳನ್ನ ಮಾಡ್ಕೊಂಡಿರೋದು, ವಿವಾದಾತ್ಮಕ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದನ್ನ ಮಾಡ್ಕೊಂಡಿದ್ದಾನೆ. ಈತ ಹಿಮಾಚಲ ಪ್ರದೇಶದ ವಿಧಾನಸಭೆಯ ಮಾಜಿ ಉಪ ಸ್ಪೀಕರ್ ಹನ್ಸ್ ರಾಜ್ ವಿರುದ್ಧ ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿರೋದು, ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 20 ವರ್ಷದ ಯುವತಿಯೊಬ್ಬಳಿಗೆ ಚಾಟಿಂಗ್ ಅನ್ನ ಮಾಡ್ತಾ ಇದ್ದ ಈತ, ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದ. ಅಷ್ಟೇ ಅಲ್ಲದೇನೆ ನಿನ್ನ ನಗ್ನ ಚಿತ್ರವನ್ನ ಕಳಿಸುವಂತ ಒತ್ತಾಯವನ್ನ ಮಾಡ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ಹಾಗಾಗಿ IPC ಸೆಕ್ಷನ್ 75 ಅಡಿಯಲ್ಲಿ ಲೈಂಗಿಕತೆಗೆ ಒತ್ತಾಯಿಸಿರೋದು ಮತ್ತು ಅಶ್ಲೀಲತೆ ಪ್ರದರ್ಶನ ಅಥವಾ ಲೈಂಗಿಕ ಲೇಪನದ ಪ್ರತಿಕ್ರಿಯೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ 351(2) ಅಪರಾಧ ಪಿತೂರಿ ಹಾಗೆ ಅನ್ವಯ 41 ವರ್ಷದ ವಯಸ್ಸಿನ ಈ ಶಾಸಕನ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದು ಯಾವ ರೀತಿಯಾದಂತ ಪ್ರಕರಣ ಅಂತಂದ್ರೆ, ಬಿಜೆಪಿಯ ಕಾರ್ಯಕರ್ತರೊಬ್ಬರ ಪುತ್ರಿ ಈ ದೂರನ್ನ ನೀಡ್ತಾರೆ. ಯಾಕಂದ್ರೆ ಆ ಬಿಜೆಪಿಯ ಕಾರ್ಯಕರ್ತ ಈ ಶಾಸಕನ ಮನೆಗೆ ಹೋಗ್ತಾ ಇದ್ರು, ಯಾವ್ದಾದ್ರು ಕೆಲಸಗಳಿದ್ರೆ ಆ ಕೆಲಸಗಳನ್ನ ಮಾಡಿಸ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ನಿಂದನೇ ಪುತ್ರಿಯ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದು ಆಕ್ಚುಲಿ ಆಗಸ್ಟ್ 9ನೇ ತಾರೀಕೆ ನಡೆದಿರುವಂತ ಪ್ರಕರಣ, ಆದ್ರೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಈಗ ಬಿಜೆಪಿಯ ಕಾರ್ಯಕರ್ತ ಹೇಳೋದೇನು ಅಂತ ಅಂದ್ರೆ, ನನ್ನ ಪುತ್ರಿಯ ಜೊತೆಗೆ ಈತ ಆನ್ಲೈನ್ ಚಾಟಿಂಗ್ ಅನ್ನ ಮಾಡ್ತಾ ಇದ್ದ, ಈ ಸಂದರ್ಭದಲ್ಲಿ ನಗ್ನ ಚಿತ್ರವನ್ನ ಕಳಿಸು ಅಂತ ಒತ್ತಾಯ ಮಾಡ್ತಾ ಇದ್ದ. ಅದಲ್ದೇನೆ ಈ ಹನ್ಸಾಜ್ ಏನಿದ್ದಾನೆ ಈತನೇ ಅಶ್ಲೀಲ ವಿಡಿಯೋಗಳನ್ನ ಮತ್ತು ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ದ ಅಂತ ಬಿಜೆಪಿ ಪದಾಧಿಕಾರಿಗೆ ಈ ದೂರನ್ನ ನೀಡಿಸಿರುವಂತ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಒಬ್ಬ ಬಿಜೆಪಿಯ ಶಾಸಕನಾಗಿ ಈ ರೀತಿಯಾದಂತ ಕೆಲಸಕ್ಕೆ ಕೈ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ ಆಗ್ಬೇಕು, ಈತನನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ಬೇಕು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡದಂತ ಶಾಸಕ ಇದ್ರೇನು ಬಿಟ್ರೇನು ಅನ್ನುವಂಥದ್ದನ್ನ ಬಿಜೆಪಿಯಲ್ಲಿಯೇ ಕೆಲ ಮಹಿಳಾ ಕಾರ್ಯಕರ್ತರು ಪದಾಧಿಕಾರಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಂಬಂಧಪಟ್ಟಂತ ಬಿಜೆಪಿಯ ಉಸ್ತುವಾರಿಗಳಾಗಿರ್ಬಹುದು ಅಥವಾ
ಹಿಮಾಚಲ ಪ್ರದೇಶದ ಯಾವೊಬ್ಬ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಕೇಂದ್ರದ ಬಿಜೆಪಿ ನಾಯಕರಾಗಿರ್ಬೋದು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈಗ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ತುಂಬಾ ಹಿಂದೆ ಮುಂದೆ ನೋಡ್ಲಾಗ್ತಾ ಇತ್ತು ಅಂತ ಹೇಳಲಾಗ್ತಿತ್ತು. ಅದಲ್ಲದೆ ಈ ಶಾಸಕ ಈಗಾಗ್ಲೇನೆ ಎಲ್ಲಾ ಚಾಟ್ಗಳನ್ನ ಡಿಲೀಟ್ ಮಾಡಿದಾನಂತೆ. ಅದ್ರ ಜೊತೆಗೆ ಈ ಹುಡುಗಿಗೂ ಕೂಡ ನೀನ್ ಡಿಲೀಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಿನ್ನ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, ನಿನ್ನನ್ನೇ ಜೈಲಿಗೆ ಹಾಕಿಸ್ತೀವಿ ಅಂತ ಬಹಳಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸಂದೇಶಗಳು ಡಿಲೀಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಾದ್ರೂ ಕೂಡ ಅದಕ್ಕೆ ಸೂಕ್ತ ರೀತಿಯಾದಂತ ಮಾಹಿತಿ ಬೇಕು ಅಂತ ಅದನ್ನ FIR ದಾಖಲು ಮಾಡ್ಕೊಂಡು ಅದನ್ನ FSL ಕಳಿಸಿ ಆ ಸಂದೇಶಗಳನ್ನ ರಿಟ್ರೀವ್ ಮಾಡ್ಕೊಂಡು ಅದು ತುಂಬಾ ದಿನಗಳೇ ಬೇಕಾಗತ್ತೆ. ಆದ್ರೆ ಇತ್ತೀಚೆಗೆ ನಾವು ಹೆಣ್ಣು ಮಕ್ಕಳಿಗೆ ಎಲ್ಲಿ ನೋಡಿದ್ರು ಲೈಂಗಿಕ ದೌರ್ಜನ್ಯ ಮಾಡುವಂತದ್ದು, ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇರೋದು ಇದೆಲ್ಲವನ್ನ ನೋಡ್ತಾ ಇದೀವಿ. ಆದ್ರೆ ಒಂದು ಅತ್ಯಾಚಾರ ಆಗಿ ಜೀವ ಹೋಗೋವರೆಗೂ ಯಾರಿಗೂ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಗಂಭೀರತೆ ಇರಲ್ವಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ತರ ಮೆಸೇಜ್ಗಳಲ್ಲೇ ಹಿಂಸೆ ಕೊಟ್ಟಾಗ ಅಥವಾ ಮೆಸೇಜ್ಗಳಲ್ಲೇ ಟಾರ್ಚರ್ ಮಾಡಿದಾಗ ಅವ್ರನ್ನ ಒದ್ದು ಒಳಗೆ ಹಾಕಿದ್ರೆ ಅಥವಾ ಅವರಿಗೆ ಕಾನೂನು ಕ್ರಮಗಳನ್ನ ಕೈಗೊಂಡ್ರೆ ಇನ್ನುಳಿದವರು ಯಾವುದೇ ರೀತಿಯಾದಂತ ಬೇರೆ ರೀತಿ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಹಿಂದೇಟ್ ಹಾಕ್ತಾರೆ ಅಥವಾ ಬಹಳ ಹೆದರಿಕೆ ಕೂಡ ಇರುತ್ತೆ. ಆದ್ರೆ ಒಬ್ಬ ಶಾಸಕನ ಸ್ಥಾನದಲ್ಲಿ ಇದ್ದು ಈ ತರದ ಪ್ರಕರಣಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಈತ ತನ್ನದೇ ಪಕ್ಷದ ಪದಾಧಿಕಾರಿಯ ಪುತ್ರಿಯೊಂದಿಗೆ ಈ ರೀತಿಯಾದಂತ ವರ್ತನೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ ಮತ್ತು ಆದಷ್ಟು ಬೇಗ ಈತನನ್ನ ಒಳಗೆ ಹಾಕ್ಬೇಕು ಅಂತ ಬಿಜೆಪಿಯ ಕೆಲ ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ನೀತಿ ಡೀಟೇಲ್ಸ್ಗೆ.